ಏನ್ ನಿರೀಕ್ಷೆ ಇದೆ ನಿಮಗೆ ಉತ್ತರ ವಿಚಾರದಲ್ಲಿ? ರಾಜ್ಯ ಸರ್ಕಾರದಿಂದ, ಸಿಬಿಐಯಿಂದ ಏನ್ ನಿರೀಕ್ಷೆ ಇದೆ ಹೋರಾಟಗಾರರಾಗಿ? ರಾಜ್ಯ ಸರ್ಕಾರ ಅದು ಸಂತೋಷ್ ರಾವ್ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದು ಕರೆಕ್ಟ್ ಅಂತಾರೆ, ಸರಿಯಲ್ಲ ಅಂತ ಹೇಳೋಲ್ಲ. CBIನವರು ನಾವು ಚಾರ್ಜ್ ಶೀಟ್ ಹಾಕಿದ್ದು ಸರಿ ಅಂತ ಹೇಳ್ತಾರೆ, ಸರಿಯಲ್ಲ ಅಂತ ಹೆಂಗೆ ಹೇಳೋದಿಲ್ಲ ಅವರು. ಒಂದು ವೇಳೆ ರಾಜ್ಯ ಸರ್ಕಾರ ನಮ್ಮ ಇದೊಂದು ಹಳೆಯ ಪ್ರಕರಣ, ಹೀಗಾಗಿ ಮರು ತನಿಖೆ ಬೇಡ ಅಂತ ರಾಜ್ಯ ಸರ್ಕಾರ ಹೇಳ್ತು ಅಂತ ಇಟ್ಕೊಳ್ಳಿ, ಉತ್ತರವನ್ನು ಕೊಡ್ತು, ಹಂಗೆ ಕೊಡ್ತಾರೆ ಉತ್ತರ. ಅದೇ ನಾವು ಸರಿಯಾಗಿ ಈಗ ರಾಜ್ಯ ಸರ್ಕಾರ ನಮ್ಮ ಪೊಲೀಸರು ನಾಲಾಯಕು, ಟೈಂಟೆಡು, ಅನ್ಫೇರು, ನಾಲಾಯಕು, ಅವ್ರಿಗೇನು ಬರೋದಿಲ್ಲ ಅಂತ ಹೇಳ್ತಾರೆ. ಅವ್ರ ಪೊಲೀಸರನ್ನ ಅವ್ರು ಬಿಟ್ಕೊಡಲ್ಲ, ಅವ್ರ CIDನ ಅವ್ರು ಬಿಟ್ಕೊಡಲ್ಲ. CBI ಸೆಂಟ್ರಲ್ ಗೌರ್ಮೆಂಟು, CBIನವ್ರು ಏನು ಹೇಳ್ತಾರೆ, ಕರೆಕ್ಟಾಗಿ ಮಾಡಿದ್ದು, ನಮ್ಮ ಕಡೆ ಏನೂ ತಪ್ಪಿಲ್ಲ ಅಂತಾರೆ. ನಮ್ಗೆ ಸಿಕ್ಕಿದ್ದು ಅಷ್ಟೇ. ಈಗ ಹೊಸ್ದಾಗಿ ಏನು ಹುಡ್ಕೊಂಡು ಹೋಗ್ತಾರೆ, ಈಗ 2012 12 ವರ್ಷ ಆಗಿದೆ, ಕಣ್ಣಾರೆ ಕಂಡ ಸಾಕ್ಷಿ ಯಾರು ಇದ್ದಾರೆ ಅಂತ ಇಟ್ಕೊಳ್ಳೋಣ. 12 ವರ್ಷ ಯಾಕೆ ಸುಮ್ಮನೆ ಇದ್ರು ಅವರು? 14 ವರ್ಷ. ಈಗ ಕಣ್ಣಂದರೆ ಮನುಷ್ಯರ ಕಣ್ಣು ಮಾತ್ರ ಅಲ್ಲ, ಡಿಜಿಟಲ್ ಕಣ್ಣು. ಡಿಜಿಟಲ್ ಕಣ್ಣು ಎಲ್ಲಿರುತ್ತೆ? ಮ್ಯಾಕ್ಸಿಮಮ್ 3 months ಇರುತ್ತೆ. ಸೊ ಡಿಜಿಟಲ್ ಕಣ್ಣು ಹೋಯ್ತು. ಅಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿಲ್ಲ ಅನ್ನುವಂಥದ್ದು ವಾದ ಕೂಡ ಇದೆ ಬಾಲನ್ ಅವರೇ. CCTV ಕ್ಯಾಮರಾ 2012 ಇತ್ತು, ಅಲ್ಲಿ ಕೂಡ ಅಳವಡಿಸಿದ್ರು. CCTV ಕ್ಯಾಮ್ರಾದಲ್ಲಿ ಬಿದ್ದಿದೆ, CCTV ಕ್ಯಾಮ್ರಾ ರಿಕವರಿ ಮಾಡಿಲ್ಲ. ಪೊಲೀಸರು ಅದಕ್ಕೆ ನಾನು ಹೇಳಿದ್ದು ಟೈಂಟೆಡ್, ಒನ್ ಸೈಡೆಡ್ ಅಂತ ನಾನು ಹೇಳಿದ್ದು ಕಾನ್ಷಿಯಸ್ಲಿ. ಅವಳು ಹೆಣ ಬಿದ್ದಿದೆ, ಪೋಸ್ಟ್ಮಾರ್ಟಮ್ ಆಯಿತು, ಐಮನ್ ರಪ್ಚರ್ ಆಯಿತು, ವಲ್ವಾ ವಜೈನಾದಲ್ಲಿ ಸೆಮಿನಿಯಲ್ ಸ್ಟೇನ್ಸ್ ಇತ್ತು, DNA ಮೆಟೀರಿಯಲ್ಸ್ ಇತ್ತು, DNA ಪ್ರೊಫೈಲ್ ಇತ್ತು. DNA ಪ್ರೊಫೈಲು ಕಲೆಕ್ಟ್ ಮಾಡಿದರು, ಅದನ್ನು ನಾಶಪಡಿಸಿದ್ರು ಯಾರು? ಅದು FSLಗೆ ಹೋದರೆ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ಹೆಂಗೆ ರೆಕಾರ್ಡ್ ಬಂತು? ಡಾಕ್ಟ್ರದ್ದು ಏನು ಕಿತಾಪತಿ? ಅಂದರೆ ನೀವು ಹೇಳ್ತಾ ಇರೋದು ಸಂತೋಷ್ ರಾವ್ನ ಹೊರತುಪಡಿಸಿ ಬೇರೊಬ್ಬರು ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದು ನಿಮ್ಮ ಮೊದಲ ದಿನದಿಂದ ವಾದ. 100%. ಬಟ್ ಅವ್ರು ಹೇಳ್ತಾ ಇದ್ದಾರೆ ಸಂತೋಷ್ ರಾವ್ ಅವರನ್ನು ಕೂಡ ಮರು ತನಿಖೆ ಮಾಡಬೇಕು, ನ್ಯಾಕ್ರೋ ಅನಾಲಿಸಿಸ್ಗೆ ಮರು ತನಿಖೆ ಏನು ಮಾಡ್ತೀರಾ? ಓಕೆ, ಅವನದು DNA ಪ್ರೊಫೈಲ್ ಮ್ಯಾಚ್ ಆಗಿಲ್ಲ. ಆನೆ ಮೌತಿನ ಕೇಸಲ್ಲಿ DNA ಪ್ರೊಫೈಲ್ ಮ್ಯಾಚ್ ಆಗಿಲ್ಲ. ಅವನದು ಕೂದಲಲ್ಲಿ ಬಿದ್ದಿಲ್ಲ. ಸಂತೋಷ್ ರಾವ್ಗೆ ಪಿಮೋಸಿಸ್ ಅನ್ನೋ ಕಾಯಿಲೆ ಇದೆ, ರೇಪ್ ಮಾಡೋಕ್ಕಾಗೋದಿಲ್ಲ. ರೇಪ್ ಮಾಡಿದರೆ ಮಾಡೋಕ್ಕಾಗಲ್ಲ, ಅದು ಗಾಯ ಆಗುತ್ತೆ, ರಕ್ತ ಬೀಳುತ್ತೆ. ರಕ್ತ ಅಂದರೆ ಅವನ ರಕ್ತ ಅಂದರೆ ಕಂಡು ಹಿಡಿಯೋಕ್ಕಾಗತ್ತೆ. ಡಾಕ್ಟ್ರೇ ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಫಿಮೋಸಿಸ್ ಕಾಯಿಲೆ ಅಂದರೆ ನೋಡಿ ಏನಂದು, ಅದು ಪೀಲ್ ಆಗೋದಿಲ್ಲ, ರೇಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನ್ಯಾಕ್ರೋ ಅನಾಲಿಸಿಸ್ ಮಾಡಿಸ್ಬೇಕು ಅಂತಾರೆ ಅವರು. ಏನು ಅನಾಲಿಸಿಸ್ ಆಗಿ ಮಾಡಿ ಏನು ಇಟ್ಕೊಂಡು ಮಾಡ್ತೀರಾ? ಸಾಕ್ಷಿ ನಾಶಪಡಿಸಿದ್ದೀರಾ. ಐ ವಿಟ್ನೆಸ್ 12 years ಡಿಲೇ ಇದೆ. ಕಣ್ಣಾರೆ ಕಂಡ ಸಾಕ್ಷಿ ಯಾರು ಇದ್ದರೆ ಇಷ್ಟುವರೆಗೆ ಯಾಕೆ ಹೇಳಿಲ್ಲ? ಈಗ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ಬ್ರೈನ್ ಮ್ಯಾಪಿಂಗ್ ನಾಟ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಅವ್ರು ಏನು ಹೇಳ್ತಾರೆ ಅನ್ನೋದು ನೋಡಬೇಕು. ನೀವು ಹಿಂದೆ ಆಗಿಲ್ವಾ ಬ್ರೈನ್ ಮ್ಯಾಪಿಂಗು? ಬ್ರೈನ್ ಮ್ಯಾಪಿಂಗ್ ಕೆಲವ್ರದ್ದು ಆಗಿದೆ, ದಟ್ ಈಸ್ ನಾಟ್ ಅಡ್ಮಿಸಬಲ್ ಇನ್ ಎವಿಡೆನ್ಸ್. ಅವ್ರು ಯಾರನ್ನ ಮಾಡಬೇಕು ಅದನ್ನು ಮಾಡಿಲ್ಲ, ಯಾರನ್ನ ಬಂಧಿಸಬೇಕೋ ಬಂಧಿಸಿಲ್ಲ, ಯಾರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅವನ್ನ ಮಾಡಿಲ್ಲ, ಯಾರ ಹತ್ರ ತನಿಖೆ ಮಾಡಬೇಕು ಅದು ಮಾಡಿಲ್ಲ.